ಹಲೋ ಗಾಯ್ಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮಗೆಲ್ರಿಗೂ ಸ್ವಾಗತ. ಟೈಮ್ ಅರೌಂಡ್ 9:30 ಆಗಿದೆ. ನೋಡಿ, ನಿಫ್ಟಿ ಒಂದು ಈ ಪೊಸಿಷನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೆ. ಈಗ ಈ ಒಂದು ಸಪೋರ್ಟ್ ಏನಿದೆಯಲ್ವಾ, ನಮ್ಮ ಈ ಲೆವೆಲ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಾದ್ರೂ ಇದನ್ನ ಬ್ರೇಕ್ಔಟ್ ಮಾಡ್ತು ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಅಪ್ ಟು ಇಲ್ಲಿವರೆಗೂ ಬರ್ಬೋದು ಟಾರ್ಗೆಟ್ ಇಟ್ಟು. ಆದ್ರೆ ನಾನು ಈ ವೀಕ್ ಎಕ್ಸ್ಪೈರಿ ಬೈ ಮಾಡಲ್ಲ, ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಗೆ ನಾನೊಂದು ಪುಟ್ ಆಪ್ಷನ್ ನ ಬೈ ಮಾಡ್ತೀನಿ ಅಪ್ ಟು ಇಲ್ಲಿವರೆಗೂ. ಓಕೆನಾ? ಸೊ ಹಾಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಇಲ್ಲೇ ಒಂದು ಹೋಲ್ಡ್ ಮಾಡುವಂತ ಚಾನ್ಸಸ್ ಇದೆ. ಬೈ ಚಾನ್ಸ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಅಪ್ ಟು 22,400 ಲೆವೆಲ್ ವರೆಗೂ ಹೋಗುವಂತ ಒಂದು ಚಾನ್ಸಸ್ ಇದೆ. ಓಕೆ, ಈ ಒಂದು ಗ್ರೀನ್ ಝೋನ್ ನ ಬ್ರೇಕ್ ಮಾಡಿದ್ರೆ ಓಕೆನಾ 22,400 ನಮ್ಮ ಟಾರ್ಗೆಟ್ ಆಗಿರುತ್ತೆ ಡೌನ್ ಸೈಡ್ ಗೆ. ಹಾಗೆ ನೀವು ಮೇಲ್ಗಡೆ ನೋಡೋದಾದ್ರೆ ನೋಡಿ, ಈ ಒಂದು ಝೋನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಬಟ್ ನಾನು ಮೇಲ್ಗಡೆ ಅಷ್ಟು ನಾನು ಟ್ರೇಡ್ ಮಾಡಕ್ ಹೋಗಲ್ಲ. ಸಿಚುವೇಶನ್ ನೋಡಿ ನಾನು ಎಂಟ್ರಿ ತಗೊಂತೀನಿ. ಯಾಕೆಂದ್ರೆ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇವತ್ತು ನನಗೆ ತೀರಾ ಕಡಿಮೆ ಇದೆ. ಬಂದ್ರೂ ಈ ಒಂದು ಝೋನ್ ಅಲ್ಲೇ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಓಕೆ, ನಿಫ್ಟಿಯಲ್ಲಿ ಇದು ಬೈ ಚಾನ್ಸ್ ಏನಾದ್ರೂ ಇದೇ ಝೋನ್ ಅಲ್ಲೇ ಮಾಡ್ತಿದೆ ಅಂತಂದ್ರೆ ನಾನು ಇವತ್ತು ಆಪ್ಷನ್ ಸೆಲ್ ಮಾಡ್ತೀನಿ. ಓಕೆ, ಒಂದು ಮೇಲ್ಗಡೆ ಕಾಲು ಹಾಗೆ ಕೆಳಗಡೆ ಪುಟ್ ನ ಸೆಲ್ ಮಾಡ್ತೀನಿ. ಸೊ ಬಟ್ ಒಂದು ಹಾಫ್ ಎನ್ ಅವರ್ 1 ಅವರ್ ವೇಟ್ ಮಾಡಿ ನೋಡ್ತೀನಿ ಯಾವ ತರ ಮೂವ್ಮೆಂಟ್ ಹೋಗುತ್ತೆ ಅಂತ. ಸೊ ಇದು ನಿಫ್ಟಿ ಎಲ್ಲ ಆಯ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ, ಈ ಒಂದು ನಮ್ಮ ಏನು ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆಯಲ್ಲ, ಇದನ್ನ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನನಗೆ ಮಾರ್ಕೆಟ್ ಇಲ್ಲೇ ಏನಾದ್ರು ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಓಕೆನಾ, ಸೈಡ್ ವೇಸ್ ತರ ಒಂದು ಮೂವ್ಮೆಂಟ್ ಕೊಟ್ಟು ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾನು ಅಪ್ ಟು ಈ ಲೆವೆಲ್ ವರ್ಗು ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬೈ ಚಾನ್ಸ್ ನನಗೆ ಇದನ್ನ ಬ್ರೇಕ್ಔಟ್ ಕೊಡ್ತು ಅಂತ ಇಟ್ಕೊಳ್ಳಿ ವಿತ್ ಮೊಮೆಂಟಮ್ ಅಲ್ಲಿ, ಹಾಗೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಅಪ್ ಟು 48,300 ನನ್ನ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ, ಫಸ್ಟ್ ಟಾರ್ಗೆಟ್. ಇದಕ್ಕಿಂತ ಮೇಲೆ ನಾನು ಹೋಗಲ್ಲ, ಯಾಕೆಂದ್ರೆ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿದೆ. ಒಂದು ಕಡಿಮೆ ಟಾರ್ಗೆಟ್ ಇಟ್ಕೊಂಡೆ ನಾನು ಇವತ್ತು ಟ್ರೇಡ್ ಮಾಡ್ತೀನಿ. ಸೊ ಆಗ್ಲೇ ಹೇಳ್ದಂಗೆ ಇಲ್ಲಿಂದ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಲಾಂಗ್ ಟಾರ್ಗೆಟ್ ಇಡಬಹುದು. ಓಕೆನಾ, ಒಂದು 200-300 ಪಾಯಿಂಟ್ ಒಂದು ಟಾರ್ಗೆಟ್ ಇಟ್ಟು ಇಲ್ಲಿ ಟ್ರೇಡ್ ಮಾಡಬಹುದು. ಏನಾದರೂ ಬೈ ಚಾನ್ಸ್ ಮೂವ್ಮೆಂಟ್ ಕೊಟ್ಟರೆ ಸೇಮ್ ಇಲ್ಲಿ ನಾನು ಈಗಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆಯಲ್ವ, ಇದನ್ನ ಒಂದು ಬೇಸಲ್ಲಿ ಇಟ್ಕೊಂಡು ನಾವು ಪೊಸಿಷನ್ನ ತಗೊಳ್ಬೋದು. ಓಕೆ, ಸೊ ಇಲ್ಲಿಗೆ ನನ್ನ ಈ ಒಂದು ಲೈವ್ ಮಾರ್ಕೆಟ್ ಅನಾಲಿಸಿಸ್ ನ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ಡೈಲಿ ಹೇಳುವಾಗನೆ ಕ್ವಾಂಟಿಟಿನ ಲಿಮಿಟ್ ಅಲ್ಲಿ ಇಟ್ಕೊಳ್ಳಿ, ಹಾಗೆ ಸ್ಟಾಪ್ ಲಾಸ್ ನ ಟೈಟ್ ಆಗಿ ಇಟ್ಕೊಳ್ಳಿ. ಜೊತೆಯಲ್ಲಿ ಆದಷ್ಟು ನೀವು ಹೆಡ್ಜ್ ಮಾಡಿ ಟ್ರೇಡ್ ಮಾಡಿದ್ರೆ ತುಂಬಾ ಸೇಫ್. ಓಕೆನಾ, ಒಂದು ಲಾಸ್ ಆಗುವಂತ ಚಾನ್ಸಸ್ ನ ಕಡಿಮೆ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.